ಕುಡುಪ ಯೂನಿಟ್ ಇದನ್ನ ಗಿರೀಶ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಇನ್ನು ಇದರ ಕತೆ ವಿಚಾರಕ್ಕೆ ಬರೋದಾದ್ರೆ, ಸುಂದರವಾಗಿರೋ ಒಂದು ವಠಾರ, ಅಲ್ಲಿ ನಮ್ಮ ಹೀರೋನೇ ಮಾಸ್ ಲೀಡರ್ ಮತ್ತೆ ಡಾನ್ ಎಲ್ಲ ಏನೇ ತೊಂದರೆ ಇರ್ಲಿ ಮೊದಲು ಅವನು ಮುಂದೆ ಬಂದು ನಿಲ್ಕೊಂತಾನೆ. ಇಂಥ ಒಂದು ವಠಾರಕ್ಕೆ ಹೀರೋಯಿನ್ ನ ಕುಟುಂಬ ಬಂದು ಸೇರ್ಕೊಳುತ್ತೆ. ಸೊ ಅವರು ಬಂದಿದ್ದು ಯಾಕೆ, ಮೇಲೆ ವಠಾರದ ನೆಮ್ಮದಿ ಏನಾಯ್ತು ಮತ್ತೆ ಅವ್ಳು ಬಂದ ಮೇಲೆ ಹೀರೋನ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾ ಹೇಗಿದೆ ತಿಳ್ಕೊಂಬರೋಣ ಬನ್ನಿ. ಮೂವಿಲಿ ಇರುವಂತ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಸಿಂಪ್ಲಿಸಿಟಿ. ಈ ಸಿಂಪ್ಲಿಸಿಟಿ ಹೇಗಿದೆ ಅಂದ್ರೆ ಇಡೀ ಮೂವಿನ ನಿಮಗೆ ಫೀಲ್ ಗುಡ್ ಮೂವಿ ಮಾಡಿಸ್ಬಿಡುತ್ತೆ. ವಿಷಯಗಳೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ, ತುಂಬಾ ಸಿಂಪಲ್ ಆಗಿ ಮೂವಿ ತೆಗೆದಿದ್ದಾರೆ, ಮತ್ತೆ ನಿಮಗೆ ಎಲ್ಲೂ ಕೂಡ ಬೋರ್ ಹೊಡ್ಸೋದಿಲ್ಲ. ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅಂತಾನೆ ಹೇಳ್ಬೋದು. ಇಡೀ ಫ್ಯಾಮಿಲಿ ಹೋಗಿ ನೋಡುವಂತ ಮೂವಿ ಇದು. ಯಾಕಂದ್ರೆ ಮೂವಿಯ ಸ್ಟೋರಿ ಪೂರ್ತಿ ಫ್ಯಾಮಿಲಿ ಸುತ್ತಾನೆ ಸುತ್ತುತ್ತೆ. ಅವರ ಪ್ರಾಬ್ಲಮ್ಸ್ಗಳು, ಇರುವಂತ ನೋವು ಖುಷಿಗಳು ಎಲ್ಲದರ ಸುತ್ತ ಈ ಮೂವಿ ಸುತ್ತುತ್ತೆ. ಈ ಮೂವಿಲಿ ಕೆಲವೊಂದು ಆಕ್ಷನ್ಸ್ ಗಳಿದಾವೆ, ಮತ್ತೆ ತುಂಬಾನೇ ಕಾಮಿಡಿ ಸೀನ್ಸ್ ಗಳಿದಾವೆ. ಇಲ್ಲಿರೋ ಪ್ರತಿ ವಿಷಯನೂ ಕಥೆಯ ಜೊತೆಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಇಲ್ಲಿನ ಬರವಣಿಗೆ ತುಂಬಾನೇ ಮೆಚ್ಯೂರ್ ಮತ್ತೆ ಅಷ್ಟೇ ಇಂಪ್ರೆಸಿವ್ ಆಗಿ ಕಥೆ ಒಳಗೆ ನಮ್ಮನ್ನ ಹೇಳ್ಕೊಂಡು ಹೋಗ್ತಾರೆ. ಆ ಸಂಭಾಷಣೆಗಳ ಜೊತೆನೆ ನಮ್ಮನ್ನ ಕಟ್ಟಾಕ್ ಬಿಡ್ತಾರೆ. ಕುಟುಂಬ ಯೂನಿಟ್ ಅಂದ್ರೆ ಅದು ಒಂದು ವಠಾರ, ಅಲ್ಲಿರೋ ಜನ, ಅಲ್ಲಿರೋ ಪರಿಸರ ಎಲ್ಲವೂ ತುಂಬಾನೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಡೀಟೇಲಿಂಗ್ ಕೊಟ್ಟಿದ್ದಾರೆ, ಮತ್ತೆ ಪ್ಲಾಟ್ ನ ತುಂಬಾ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಸೊ ಇದು ರೆಗ್ಯುಲರ್ ಮಲಯಾಳ ಮೂವಿ ತರ ಬಹಳಷ್ಟು ಎಸ್ಟಾಬ್ಲಿಷ್ಮೆಂಟ್ ಗೆ ಟೈಮ್ ತಗೊಳೋದಿಲ್ಲ. ಬೇಗ ಪ್ಲಾಟ್ ಲೈನ್ ಎತ್ಕೊಂಡು ಅದ್ರ ಕಡೆ ಫೋಕಸ್ ಮಾಡ್ತಾರೆ. ಅಂದ್ರೆ